ಹಲೋ ಡೈಮಂಡ್ಸ್, ನೀವು ಏನಾದರೂ ಈ ಸೇಲಲ್ಲಿ ಫೋನ್ಗಳು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನಾನೊಂದು ಚಿಕ್ಕ ಲಿಸ್ಟ್ ಕೊಡ್ತೀನಿ. ಬಟ್ ಜಾಸ್ತಿ ಲೆಂತ್ ಮಾಡೋದಕ್ಕೆ ಹೋಗೋದಿಲ್ಲ. ಇದರ ಸ್ಪೆಸಿಫಿಕೇಶನ್ ಎಲ್ಲ ನಾನು ನಿಮಗೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಎಲ್ಲ 1 by 1 ನೋಡ್ಕೊಳ್ಳಿ. ನಾನು ಬರೀ ಫೋನ್ಗಳ ಹೆಸರಾದ್ರೆ ಹೇಳ್ಕೊಂಡು ಹೋಗ್ತೀನಿ, ಮತ್ತೆ ಅದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದನ್ನ ಮಾತ್ರ ಕೆಲವೊಂದು ಫೋನ್ಗಳ ಬಗ್ಗೆ ಹೇಳ್ತೀನಿ. ಸೊ ನೀವು ಅದನ್ನ ನೋಟ್ ಮಾಡ್ಕೊಂಡು ತೊಗೊಬೋದು. 10,000 ಒಳಗಡೆ ನಾನು ಜಸ್ಟ್ 3 ಫೋನ್ಗಳು ಅಷ್ಟೇ ನಾನು ಜಾಸ್ತಿ ರೆಕಮೆಂಡ್ ಮಾಡೋದು. ಒಂದು ಬಂದ್ಬಿಟ್ಟು ನಮಗೆ ರೆಡ್ಮಿ 13C 5G ಫೋನು. ಇದರಲ್ಲಿ 5G ಇದೆ 4G ಇದೆ, ನೋಡ್ಕೊಂಡು ತೊಗೊಳ್ಳಿ. ಇವಾಗ ಇದು ಕರೆಂಟ್ 8,999 ಗಾದ್ರೆ ಅವೈಲೇಬಲ್ ಇದೆ. ಸೊ ಇದ್ರ ಜೊತೆ ನಮಗೆ ಸ್ವಲ್ಪ ಕಾರ್ಡ್ ಆಫರ್ ನೋಡೋದಕ್ಕೆ ಸಿಗುತ್ತೆ. 1,000 ರೂಪಾಯಿ ನಮಗೆ SBI ಕಾರ್ಡ್ ಮೇಲೆ ಆದ್ರೆ ಕಾರ್ಡ್ ಆಫರ್ ಸಿಗುತ್ತೆ. ಇದು ಬಿಟ್ಟರೆ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M14 ನೋಡೋದಕ್ಕೆ ಸಿಗುತ್ತೆ. ಇದು 8,330 ರುಪೀಸ್ಗೆ ಅಮೆಜಾನ್ ಅಲ್ಲಿ ಲಿಸ್ಟೆಡ್ ಆಗಿದ್ದು. ಇದರಲ್ಲೂ ಸಹ ನಮಗೆ 10% SBI ಕಾರ್ಡ್ ಮೇಲೆ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಬಿಟ್ಟರೆ ನಮಗೆ ಇನ್ನೊಂದು ಫೋನ್ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ N61 ಅಂದ್ಬಿಟ್ಟು ಇದು ಕೂಡ ನಮಗೆ 8,498 ರೂಪಾಯಿಗೆ ಅಮೆಜಾನ್ ಅಲ್ಲಿ ಅವೈಲೇಬಲ್ ಇದ್ದು. ಸೊ ಈ ಫೋನ್ ಕೂಡ ನೀವು ಚೆಕ್ ಮಾಡಬಹುದಾಗಿದೆ. ಮತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಫೋನ್ ಬೇಕು ಅಂದ್ರೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ನಮಗೆ ಒಂದು ರೆಡ್ಮಿ ಫೋನ್ ನೋಡೋದಕ್ಕೆ ಸಿಗುತ್ತೆ. ರೆಡ್ಮಿ 12 ಅಂದ್ಬಿಟ್ಟು ಸೊ ಇದರಲ್ಲಿ ಬ್ಲಾಕ್ ಕಲರ್ ಬಂದ್ಬಿಟ್ಟು ನಮಗೆ 9999 ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 6GB ಮತ್ತೆ 128GB ಸ್ಟೋರೇಜ್ ನ ವೇರಿಯಂಟ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಬಿಟ್ಟರೆ ಇನ್ನೊಂದೇ ಒಂದು ಫೋನ್ ಇದೆ, ಸೊ ಪೋಕೋ M6 5G. ಇಷ್ಟು ಫೋನ್ಗಳಲ್ಲಿ ನಾನು ಮೇನ್ಲಿ 3 ಫೋನ್ ಆದ್ರೆ ಪ್ರಿಫರ್ ಮಾಡ್ತೀನಿ, ಪೋಕೋ M6 ಮತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M14. ಇದು ಬಿಟ್ಟರೆ ರೆಡ್ಮಿ 13C. ಈ 3 ಫೋನ್ಗಳನ್ನ ನಾನು ಪರ್ಸನಲ್ ಆಗಿ ರೆಕಮೆಂಡ್ ಮಾಡ್ತೀನಿ. ಈ ಎಲ್ಲಾ ಫೋನ್ಗಳ ಸ್ಪೆಸಿಫಿಕೇಶನ್ 1 by 1 ಸ್ಕ್ರೀನ್ ಅಲ್ಲಿ ನೋಡ್ಕೊಬಹುದು. ಇದರೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಇನ್ನೂ ಏನಾದರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಬೇರೆ ಡೀಲ್ಸ್ ಏನಾದರೂ ಬೇಕಂದ್ರೆ ಇವಾಗಲೇ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಥವಾ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಅಥವಾ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ವಾಟ್ಸ್ಆಪ್ ಅಲ್ಲಿ ಸ್ವಲ್ಪ ಲಿಮಿಟೆಡ್ ಡೀಲ್ಸ್ ಕೊಡೋದಕ್ಕಾಗುತ್ತೆ, ಯಾಕಂದ್ರೆ ಜಾಸ್ತಿ ಮೆಸೇಜಸ್ ಕಳಿಸೋದಕ್ಕೆ ಲಿಮಿಟೇಷನ್ ಇದೆ. ಆದ್ರಿಂದ ನೀವು ಟೆಲಿಗ್ರಾಮ್ ಜಾಯ್ನ್ ಆದ್ರೆ ಈ ಸೇಲ್ ಟೈಮ್ ಅಲ್ಲಿ ನಿಮ್ಗೆ ಏನೇನ್ ಬೇಕೋ ಎಲ್ಲಾ ಪ್ರಾಡಕ್ಟ್ಸ್ ಬೇಗ ಲೂಟ್ ಹೊಡಿಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಎರಡು ಕಂಪೇರ್ ಮಾಡ್ಕೊಂಡು ಹೇಳ್ತೀನಿ ನೋಡಿ. ಇದರಲ್ಲಿ ನಮಗೆ ಅಂಡರ್ 15,000 ನಮಗೆ CMF ಅಲ್ಲಿ CMF ಫೋನ್ 1 ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ಬಂದ್ಬಿಟ್ಟು ನಮಗೆ ಅಮೆಜಾನ್ ಅಲ್ಲಿ ಲಿಸ್ಟಿಂಗ್ ಆಗಿದೆ 15,699 ಆದ್ರೆ ನಮ್ಗೆ ಈ ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲೂ ಸಹ ನಮಗೆ SBI ನ ಕಾರ್ಡ್ ಆಫರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನೀವು SBI ಕಾರ್ಡ್ ಮೇಲೆ ಅಪ್ ಟು 1,500 ರೂಪೀಸ್ ಡಿಸ್ಕೌಂಟ್ ಆದ್ರೆ ತಗೊಬಹುದಾಗಿದೆ. ನೀವು ಅದು ಬಿಟ್ರೆ ಬೇರೆ ನಿಮ್ಮ ಹತ್ರ ಏನಾದ್ರು ಕಾರ್ಡ್ಸ್ ಇದ್ರೆ ಮೇ ಬಿ HDFC ಅಪ್ಲೈ ಆಗ್ಬಹುದು ಅನ್ಸುತ್ತೆ, ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದ್ ಬಿಟ್ರೆ ಇದ್ರ ಮೇಲೆ ಬೇರೆ ಯಾವುದೇ ರೀತಿಯಾದಂತ ಆಫರ್ ಇಲ್ಲ. 1,500 ಹೋದ್ರೆ ಇದು ನಿಮಗೆ ಜಸ್ಟ್ 14,100 ರೂಪಾಯಿಗೆ ನೋಡೋಕೆ ಸಿಗುವಂತದ್ದು. ಇದರ ಸ್ಪೆಸಿಫಿಕೇಶನ್ ಕಂಪ್ಲೀಟ್ ನಾನು ಇಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಈ ಪ್ರೈಸ್ ಪಾಯಿಂಟ್ ಗೆ ಇದೊಂದು ಒಳ್ಳೆ ಫೋನ್ ಅಂತ ಹೇಳ್ಬೋದು, ಒಂದು ಯೂನಿಕ್ ಆಗಿರೋ ಫೋನ್ ಅಂತ ಹೇಳ್ಬೋದು. ಇದನ್ನ ಪ್ರಿಫರ್ ಮಾಡೋದಿದ್ರೆ ನೀವು ಮಾಡಬಹುದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಅಂಡರ್ 15,000 ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಅಂತ ಬರ್ತಾ ಇದೆ. ಸೊ ಈ ಫೋನ್ ಅಲ್ಲಿ ಬೇರೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇಲ್ಲ, ಎಲ್ಲ ಓಕೆ. ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಚೆನ್ನಾಗಿರೋ ಫೋನ್ ಇದು. ಈ ಫೋನ್ ನಮಗೆ 6GB ಮತ್ತೆ 8GB ಎರಡು ವೇರಿಯಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಇದರಲ್ಲಿ ನಮಗೆ ಆಲ್ಮೋಸ್ಟ್ 6 ಲಕ್ಷ ಆಂಟಿಟಿ ಸ್ಕೋರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಫೋನ್ ಬಂದ್ಬಿಟ್ಟು ನಮಗೆ ಗೊರಿಲ್ಲಾ ಗ್ಲಾಸ್ ವೆಕ್ಟರ್ಸ್ ಪ್ಲಸ್ ನ ಪ್ರೊಟೆಕ್ಷನ್ ಒಂದಿಗೆ ಬರುವಂತ ಈ ಫೋನ್ ನಮಗೆ 15,000 ರೂಪಾಯಿಗೆ ಆದ್ರೆ ಲಿಸ್ಟಿಂಗ್ ಆಗಿದೆ. ಈ ಫೋನ್ ಜೊತೆಗೂ ನಮಗೆ SBI ಕ್ರೆಡಿಟ್ ಕಾರ್ಡ್ ಇದ್ರೆ 1,500 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಇದನ್ನ ನೀವು ಖಂಡಿತ ಚೆಕ್ ಮಾಡಿ ತಗೊಳ್ಳಿ. 15,000 ರೂಪಾಯಿಗೆ 1,500 ರೂಪಾಯಿ ಡಿಸ್ಕೌಂಟ್ ಆದ್ರೆ ನಿಮಗೆ 13,500 ರೂಪಾಯಿಗೆ ಆದ್ರೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 40 Pro ಅಂದ್ಬಿಟ್ಟು ಈ ಫೋನ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 17,999 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಈ ಫೋನ್ ಅಮೆಜಾನ್ ಅಲ್ಲಿ 20,020 ರೂಪಾಯಿಗೆ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದನ್ನ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನಿಮ್ಮ ಹತ್ರ ಏನಾದ್ರು ಆಕ್ಸಿಸ್ ಬ್ಯಾಂಕ್ ನ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಇದ್ರೆ ಇದರಲ್ಲಿ ಫ್ಲಾಟ್ 5% ಡಿಸ್ಕೌಂಟ್ ಬರುವಂತದ್ದು. ಸೊ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಬಹುದು. ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇದೊಂದು ಬೆಸ್ಟ್ ಫೋನ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಮಗೆ ಅಂಡರ್ 15,000 ಅಲ್ಲಿ ಪೋಕೋ X6 ಆದ್ರೆ ಲಿಸ್ಟ್ ಆಗ್ತಾ ಇದೆ. ಈ ಫೋನ್ ಬಂದ್ಬಿಟ್ಟು ನಮಗೆ ಅಮೆಜಾನ್ ಅಲ್ಲಿ 15,999 ರೂಪಾಯಿಗೆ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಫ್ಲಾಟ್ 10% ಸೇಮ್ SBI ಕಾರ್ಡ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ 1,600 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 1,600 ಡಿಸ್ಕೌಂಟ್ ತೆಗೆದ್ರೆ ಇದು ನಿಮಗೆ 14,400 ರೂಪಾಯಿಗೆ ಫೋನ್ ನೋಡೋಕೆ ಸಿಗುವಂತದ್ದು. ಸೊ ಈ ಫೋನ್ ನೀವು ಟ್ರೈ ಮಾಡಬಹುದು. ಇದರಲ್ಲಿ ಬಂದ್ಬಿಟ್ಟು ನಮಗೆ 8GB 256GB ವೇರಿಯಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಕ್ರೀನ್ ಅಲ್ಲಿ ಎಲ್ಲ ಇದರ ಸ್ಪೆಸಿಫಿಕೇಶನ್ ಹಾಕಿರ್ತೀನಿ. ನಾನು ಏನೇನ್ ಫೋನ್ಸ್ ಹೇಳ್ತಾ ಇದ್ದೀನಿ ಎಲ್ಲ ಬೆಸ್ಟ್ ಅಂತ ಫಿಲ್ಟರ್ ಮಾಡಿರೋ ಫೋನ್. ಇದರಲ್ಲಿ ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ ಏನು ಡಿಫ್ರೆನ್ಸಿಯೇಷನ್ ಮಾಡೋದು ಬೇಕಾಗಿಲ್ಲ. ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೆ ನೀವು ಅದನ್ನ ನೋಡಿ ತಗೊಬಹುದು. ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಎಲ್ಲ ಚೆಕ್ ಮಾಡಿ ಬೆಸ್ಟ್ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಲಿಸ್ಟ್ ಮಾಡಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ನಾರ್ಜೋ 70 ಟರ್ಬೋ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನ್ ಸಹ ನಮಗೆ ಅಮೆಜಾನ್ ಅಲ್ಲಿ ಲಿಸ್ಟ್ ಆಗಿರುವಂತ ಫೋನ್ 16,998 ರೂಪಾಯಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಮಗೆ 2,000 ರೂಪಾಯಿ ಕೂಪನ್ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಅವಾಗ ನಮ್ಗೆ ಇದು 14,998 ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಇದ್ರ ಮೇಲೆ ಕಾರ್ಡ್ ಆಫರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕಾರ್ಡ್ ಆಫರ್ ಒಂದ್ಸರಿ ಅಪ್ಲೈ ಮಾಡಿ ನೋಡಿ. ಅಪ್ಲೈ ಮಾಡಿದ್ರೆ ನಿಮ್ಗೆ ಆ ಕಾರ್ಡ್ ಆಫರ್ ಹೋಗಿ ನಿಮ್ಗೆ ಐ ಥಿಂಕ್ ಒಂದು 13,500 14,000 ರೂಪಾಯಿ ಈ ಫೋನ್ ನಿಮ್ಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಂಡರ್ 20,000 ಅಲ್ಲಿ ಬೆಸ್ಟ್ 4 ಫೋನ್ ಆದ್ರೆ ಪ್ರಿಫರ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಪೋಕೋ X6 Pro ಅಂದ್ಬಿಟ್ಟು. ಸೊ ಈ ಫೋನ್ ಸಹ ನಮಗೆ ಒಂದು ಒಳ್ಳೆ ಪ್ರೈಸ್ ಗೆ ಈ ಸರಿ ನಮಗೆ ಅಮೆಜಾನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನ್ ಬಂದ್ಬಿಟ್ಟು ನಮಗೆ 24,999 ರೂಪಾಯಿಗೆ ಅಮೆಜಾನ್ ಅಲ್ಲಿ ಲಿಸ್ಟಿಂಗ್ ಆಗಿದ್ದು. ಸೊ ಇದ್ರ ಮೇಲೂ ಸಹ ನಮಗೆ ಕಾರ್ಡ್ ಆಫರ್ 1,500 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್ ಇದೆ. ಮತ್ತೆ ಇದ್ರ ಮೇಲೆ ಅಡಿಷನಲ್ 10% SBI ನ ಕಾರ್ಡ್ ಡಿಸ್ಕೌಂಟ್ ಇದೆ. ನೀವೇನಾದ್ರೂ EMI ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಈ ಕಾರ್ಡ್ ಆಫರ್ ಜೊತೆಗೆ 10% ಅಡಿಷನಲ್ ಡಿಸ್ಕೌಂಟ್ ಸಹ ನಿಮಗೆ ಸಿಗುತ್ತೆ. ಈ ಫೋನ್ ಎಲ್ಲ ಕಂಪ್ಲೀಟ್ ಆಫರ್ಸ್ ಎಲ್ಲ ಹೋಗಿ ಒಂದು 20,500 ರಿಂದ 20,800 ರೂಪಾಯಿ
ರೂಪಾಯಿಗೆ ನಿಮಗೆ ಈ ಫೋನ್ ಸಿಗುವಂತದ್ದು. ಒಂದ್ಸರಿ ಆಫರ್ಸ್ನೆಲ್ಲ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ SBI ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಟ್ರೈ ಮಾಡಿ, ಫ್ರೆಂಡ್ಸ್ ಹತ್ರ ಇರುತ್ತೆ ಬಟ್ ಅದನ್ನ ಯೂಸ್ ಮಾಡಬಾರ್ದು, ಟ್ರೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 20,000 ಒಳಗಡೆ Moto G85 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಫೋನ್ ಬಂದ್ಬಿಟ್ಟು ಈ ಫೋನ್ ನೀವೇನಾದ್ರೂ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಎರಡರಲ್ಲೂ ಕಂಪೇರ್ ಮಾಡ್ಕೊಂಡ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನಮಗೆ 16,999 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಅಮೆಝಾನ್ ಅಲ್ಲಿ ಬಂದ್ಬಿಟ್ಟು 18,860 ರೂಪೀಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅಮೆಝಾನ್ ಅಲ್ಲಿ ಬಂದ್ಬಿಟ್ಟು ನಮಗೆ ಫ್ಲಾಟ್ 1,500 ರೂಪೀಸ್ SBI ಕ್ರೆಡಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದೆ. ಇದನ್ನ ಬಿಟ್ಟು ನೀವೇನಾದ್ರೂ EMI ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಅಡಿಷನಲ್ 10% ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಈ ಫೋನ್ ನಿಮಗೆ ಅರೌಂಡ್ ಒಂದು 15,000 15,500 ರೂಪಾಯಿಗೆ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಹೋದ್ರೆ ಫ್ಲಾಟ್ ನಿಮಗೆ 16,999 ಮೇಲೆ ನಿಮಗೆ ನಿಮ್ಮ ಹತ್ರ ಏನಾದ್ರೂ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ರೆ ಇದ್ರ ಮೇಲೆ ಫ್ಲಾಟ್ 5% ಡಿಸ್ಕೌಂಟ್ ಆದ್ರೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಕಾರ್ಡ್ ಇಂದ ನೀವು 5% ಡಿಸ್ಕೌಂಟ್ ನ ತಗೊಂಡ್ರು 730-740 ರೂಪಾಯಿ ಸಮಥಿಂಗ್ ಡಿಸ್ಕೌಂಟ್ ಬರುತ್ತೆ. ಸೊ ಆ ಡಿಸ್ಕೌಂಟ್ ಹೋದ್ರೂ ನಿಮ್ಗೆ ಇಲ್ಲಿ 16,000 ರೂಪಾಯಿ ಮೇಲೆ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದರಿಂದ ನೀವು ಇದನ್ನ ಅಮೆಝಾನ್ ಅಲ್ಲಿ ಬೈ ಮಾಡೋದು ಬೆಟರ್ ಅನ್ಸುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಮಗೆ ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 2A ಬಂದ್ಬಿಟ್ಟು ನಮಗೆ ಈ ಫೋನ್ ಬಂದು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಲಿಸ್ಟ್ ಆಗಿದ್ದು 20,999 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲೂ ಸಹ ನಮಗೆ ಕಾರ್ಡ್ ಆಫರ್ 5% ಡಿಸ್ಕೌಂಟ್ ಅಷ್ಟೇ ಇರೋದು. ಅಡಿಷನಲ್ ಬೇರೆ ಯಾವ ಕಾರ್ಡ್ಗಳ ಮೇಲೂ ಡಿಸ್ಕೌಂಟ್ ಇಲ್ಲ. ಅಕಸ್ಮಾತ್ ನೀವು ಇದನ್ನೇ 256 ವೇರಿಯಂಟ್ ಏನಾದ್ರು ಅಮೆಝಾನ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ 24,650 ರೂಪಾಯಿ ಇದೆ. ಸೊ ಇದರಲ್ಲಿ ನಮಗೆ SBI ಅಲ್ಲಿ 1,500 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಇದೆ. ಇದ್ರ ಮೇಲೆ ನೀವೇನಾದ್ರೂ EMI ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 10% ಅಡಿಷನಲ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಇದನ್ನ ಪ್ರೈಸ್ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಫ್ಲಿಪ್ಕಾರ್ಟ್ ಗಿಂತ ಅಮೆಝಾನ್ ಅಲ್ಲೇ ಬೆಸ್ಟ್ ಡೀಲ್ ಸಿಗ್ತಾ ಇರುವಂತದ್ದು. ನೀವು ಇದನ್ನ SBI ಕ್ರೆಡಿಟ್ ಕಾರ್ಡ್ ಆಫರ್ ಮತ್ತೆ EMI ಆಫರ್ ಎರಡನ್ನೂ ಹಾಕೊಳ್ಳೋದಾದ್ರೆ ನೀವು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಫ್ಲಿಪ್ಕಾರ್ಟ್ ಅಲ್ಲೇ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Moto H50 Fusion. ನಮ್ಗೆ ಈ ಫೋನ್ ಬಂದ್ಬಿಟ್ಟು ಬೆಸ್ಟ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಅಂತ ಫೋನ್ ಅಂತ ಹೇಳ್ಬೋದು. ಯಾಕಂದ್ರೆ ಮೋಟೋದಲ್ಲಿ ಈ ಸರಿ ಬಂದಿರುವ 50 ಸೀರೀಸ್ ಫೋನ್ಗಳು ಎಲ್ಲ ಚೆನ್ನಾಗಿದಾವೆ. ಈ ಫೋನ್ ಬಂದ್ಬಿಟ್ಟು 8GB 128GB ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 21,000ಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ 8GB 128GB ನಮಗೆ ಅಮೆಝಾನ್ ಅಲ್ಲಿ 24,000 ರೂಪಾಯಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು 5% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ. ನೀವು ಬೆಟರ್ ಇದನ್ನ ಫ್ಲಿಪ್ಕಾರ್ಟ್ ಅಲ್ಲೇ ಪರ್ಚೇಸ್ ಮಾಡಬಹುದು. ಅಮೆಝಾನ್ ಅಲ್ಲಿ ನೀವು ಕಾರ್ಡ್ ಆಫರ್ EMI ಎರಡು ಸೇರಿಸ್ಕೊಂಡ್ರು ನಿಮಗೆ ಮ್ಯಾಕ್ಸಿಮಮ್ 3,000 ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ 21,000 ರೂಪೀಸ್ಗೆ ನಿಮ್ಗೆ ಫೋನ್ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಫ್ಲಿಪ್ಕಾರ್ಟ್ ಅಲ್ಲೇ ಬೈ ಮಾಡಿದ್ರೆ ನಿಮ್ಗೆ ಫೋನ್ 20,000ಗೆ ಸಿಗುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಅಂಡರ್ 25,000 ಅಲ್ಲಿ ನಾನು ಒಂದು 4 ಫೋನ್ಗಳನ್ನ ರೆಕಮೆಂಡ್ ಮಾಡ್ತೀನಿ ಅಷ್ಟೇ. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು Poco F6 ರೆಕಮೆಂಡ್ ಮಾಡ್ತೀನಿ. ಈ ಫೋನ್ ಬಂದ್ಬಿಟ್ಟು ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಎಲ್ಲಾ ಸರ್ಟಿಫಿಕೇಶನ್ ಅಲ್ಲೂ ಒಂಥರ ಬೆಸ್ಟ್ ಫೋನ್ ಅಂತ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಸೊ ಇದನ್ನ ಬಿಟ್ರೆ ಇದರಲ್ಲಿ ನಾವು ಸ್ವಲ್ಪ ಗೇಮಿಂಗ್ ಸಹ ಮಾಡ್ಕೊಬಹುದು. 25,000 ಮೇಲೆ ನೀವು ಬಜೆಟ್ ಇಟ್ಕೊಂಡಿದ್ರ ಅಂದ್ರೆ ಈ ಫೋನ್ಗಳಲ್ಲಿ ನೀವು ಆಲ್ಮೋಸ್ಟ್ ಎಲ್ಲಾ ಗೇಮ್ಸ್ ಗಳನ್ನು ಒಂದು ಮಿಡ್ ಸೆಟ್ಟಿಂಗ್ಸ್ ಅಲ್ಲಿ ಅಲ್ದೇನೆ ಅದ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆದ್ರೆ ನೀವು ಆಡ್ಬೋದು. ಅಲ್ಟ್ರಾ ಅಲ್ಲಿ ಆಡಕ್ಕಾಗುತ್ತೆ ಅಂತ ಹೇಳೋದಿಲ್ಲ, ಹೈ ಅಲ್ಲಿ ಅಂತೂ 100% ಆಡ್ಬೋದು. ಈ ಫೋನ್ ನ 8GB 256GB ವೇರಿಯಂಟ್ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 23,999 ರೂಪಾಯಿಗೆ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಮೇಲೆ 5% ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡಬಹುದು. ಇದನ್ನ ಬಿಟ್ರೆ ನಮಗೆ 25,000 ಅಂಡರ್ ಅಲ್ಲಿ Redmi Note 13 Pro Plus ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಎರಡರಲ್ಲೂ ಸೇಮ್ ಪ್ರೈಸ್ ಗೆ ಅವೈಲೇಬಲ್ ಇದು 27,999 ರೂಪಾಯಿಗೆ ಅದೇ ಲಿಸ್ಟಿಂಗ್ ಆಗಿದೆ. ಇದನ್ನ ನೀವೇನಾದ್ರೂ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಇದರಲ್ಲೂ ನಮಗೆ 1,750 ರೂಪಾಯಿ ನಮಗೆ SBI ಕ್ರೆಡಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅಡಿಷನಲ್ ನೀವು ಇದನ್ನೇನಾದ್ರೂ EMI ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 10% ಫ್ಲಾಟ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು ಒಂದು 1,700 ಪ್ಲಸ್ ಅದೊಂದು 2,700 ಅಂತ ಇಟ್ಕೊಂಡ್ರು ಆಲ್ಮೋಸ್ಟ್ ನಿಮಗೆ 4,400 ರೂಪೀಸ್ ಡಿಸ್ಕೌಂಟ್ ಸಿಗುವಂತದ್ದು. 4,400 ರೂಪೀಸ್ ನ ತೆಗೆದ್ರೆ ಈ ಫೋನ್ ನಿಮಗೆ ಜಸ್ಟ್ 23,500 ರೂಪೀಸ್ ಅಷ್ಟಿಗೆ ನಿಮಗೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. 23,500 or 24,000 ಗೆ ನಿಮಗೆ ಈ ಫೋನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ನೀವು ಒಂದು ಒಳ್ಳೆ ಫೋನ್ ನೋಡ್ತಿದ್ರೆ ಈ ಫೋನ್ ನ ತಗೊಬಹುದು. ನಾನು ಇದನ್ನ 25,000 ಒಳಗಡೆ ಅಂತ ಹೇಳ್ತಾ ಇದೀನಿ. ಸೊ ಅದಕ್ಕೋಸ್ಕರ ಈ ಫೋನ್ ಈ ಆಫರ್ಸ್ ಎಲ್ಲ ಸೇರ್ಕೊಂಡು ನಿಮ್ಗೆ ಈ ಪ್ರೈಸ್ ಪಾಯಿಂಟ್ ಗೆ ಬರೋದಕ್ಕೆ ಇದನ್ನ 25,000 ಒಳಗಡೆ ಕ್ಯಾಟಗರಿಗೆ ಆದ್ರೆ ಸೇರಿಸಿರ್ತೀನಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಮಗೆ Realme 12 Pro Plus ಅಂದ್ಬಿಟ್ಟು ಇದರ 8GB 256GB ವೇರಿಯಂಟ್ ನಮಗೆ ಅಮೆಝಾನ್ ಅಲ್ಲಿ 25,848 ರೂಪೀಸ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲೂ ಸಹ ನಮಗೆ ಈ ಫೋನ್ ಮೇಲೆ ನಮಗೆ SBI ಕ್ರೆಡಿಟ್ ಕಾರ್ಡ್ ಅಲ್ಲದೆ ICICI ಕ್ರೆಡಿಟ್ ಕಾರ್ಡ್ ಮೇಲೂ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. SBI ಆದ್ರೆ 1,500 ರೂಪಾಯಿ, ICICI ಆದ್ರೆ 1,163 ರೂಪಾಯಿ EMI ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ನೀವು SBI ಕಾರ್ಡ್ ಅಲ್ಲಿ 1,500 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್, ಅದ್ರ ಜೊತೆಗೆ ನೀವು EMI ಕನ್ವರ್ಟ್ ಮಾಡ್ಕೊಳ್ಳೋ 10% ಡಿಸ್ಕೌಂಟ್ ಎರಡನ್ನು ಅಡಿಷನಲ್ ಸೇರಿಸ್ಕೊಂಡ್ರೆ ನಿಮ್ಗೆ ಈ ಫೋನ್ ಅಲ್ಲಿ ಆಲ್ಮೋಸ್ಟ್ 3,000 ರೂಪೀಸ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಫೋನ್ ನಿಮಗೆ 25,848 ರೂಪೀಸ್ಗೆ ಲಿಸ್ಟಿಂಗ್ ಆಗಿದ್ದು ನೀವು ಇದನ್ನ ಅರೌಂಡ್ ಒಂದು 22-23,000 ಆದ್ರೆ ಪರ್ಚೇಸ್ ಮಾಡಬಹುದಾಗಿದೆ. ಸೊ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Realme GT6T. ನನಗೆ ಲಾಸ್ಟ್ 3 ಡೇಸ್ ಇಂದ ಗೇಮಿಂಗ್ ಫೋನ್ಗಳನ್ನ ನಾನು ರೆಕಮೆಂಡ್ ಮಾಡಿದ್ದು ಜಾಸ್ತಿ ಇದೊಂದೇ ಫೋನ್ ನ ರೆಕಮೆಂಡ್ ಮಾಡಿದ್ದು ಅಂಡರ್ 30,000 ಅಲ್ಲಿ. ಸೊ ಈ ಫೋನ್ ಬಂದ್ಬಿಟ್ಟು Realme GT60 5G. ಇದು ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಗೇಮಿಂಗ್ ಗೋಸ್ಕರನೇ ಬಂದಿರೋ ಫೋನ್ ಅಂತ ಹೇಳ್ಬೋದು. ಇದರಲ್ಲಿ ಇಂಡಿಯಾದ ಫಸ್ಟ್ 7+ Gen 3 ಪ್ರೊಸೆಸರ್ ನ ಇದರಲ್ಲಿ ಯೂಸ್ ಮಾಡಲಾಗಿದ್ದು ಇದರ ಆಂಟಿಟು ಸ್ಕೋರ್ ಬಂದ್ಬಿಟ್ಟು 15 ಲಕ್ಷಗಳಿಗಿಂತ ಮೇಲೆ ಇದೆ. ಗೇಮಿಂಗ್ ಗೆ ದಿ ಬೆಸ್ಟ್ ಫೋನ್ ಅಂತ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನಮಗೆ ಅಮೆಝಾನ್ ಅಲ್ಲಿ 29,998 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದ್ರ ಜೊತೆಗೆ ಡೈರೆಕ್ಟ್ ನಮಗೆ ಅಪ್ಲೈ ಕೂಪನ್ ಅಂದ್ಬಿಟ್ಟು 3,000 ರೂಪಾಯಿ ಡಿಸ್ಕೌಂಟ್ ಇದೆ. ಸೊ ಇದನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, 3,000 ರೂಪಾಯಿ ಡಿಸ್ಕೌಂಟ್ ಇದೆ. ಸೊ ಈ 3,000 ರೂಪಾಯಿ ಡಿಸ್ಕೌಂಟ್ ನ ನೀವು ಆಡ್ ಮಾಡ್ಕೊಂಡ್ರೆ 26,998 ಆದ್ರೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ನಮಗೆ 3,000 ರೂಪಾಯಿ
ರೂಪಾಯಿ SBI ಕ್ರೆಡಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದನ್ನು ತೆಗೆದಾಕಿದ್ರೆ ನಿಮ್ಗೆ ಇದು ಬರೀ 23,998 ರೂಪಾಯಿಗೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ಪ್ರೈಸ್ ಎವ್ರಿ ಟೈಮ್ ನಾನು ಇದನ್ನ 30,000 31,000 ರೂಪಾಯಿ ರೇಂಜ್ ಅಲ್ಲೇ ನೋಡಿದೀನಿ. 30,000 ಒಳಗಡೆ ಬಂದಿರೋದು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಸೊ ಈ ಫೋನ್ ನ ನೀವು ಪ್ರಿಫರ್ ಮಾಡಬಹುದು. ನಿಮ್ಗೆ ಅಕಸ್ಮಾತ್ ಕಾರ್ಡ್ ಆಫರ್ ಇಲ್ಲ ಅಂತಂದ್ರೂ ತಲೆನೇ ಕೆಡ್ಸ್ಕೊಂಬಿಡಿ. 25,000 ರೂಪಾಯಿ ಮೇಲೆ ಆದ್ರೂ ಈ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಫೋನ್ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ನಮಗೆ 30,000 ಒಳಗಡೆ ನಾನು ಬರೀ 3 ಫೋನ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಮಗೆ ಫಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE. ಈ ಫೋನ್ ಬಂದ್ಬಿಟ್ಟು ನಿಮಗೆ ಅಮೆಜಾನ್ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಬಹುದು. ಈ ಫೋನ್ ನಿಮಗೆ ಜಸ್ಟ್ 30,000 ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಇದ್ರ ಮೇಲೆ 5% ಕಾರ್ಡ್ ಡಿಸ್ಕೌಂಟ್ ಇರುತ್ತೆ. 5% ನಿಮ್ಗೆ ಅಂದ್ರೆ 1,500 ರೂಪಾಯಿ ಡಿಸ್ಕೌಂಟ್ ಹೋದ್ರೂ ನಿಮ್ಗೆ ಒಂದು 28,500 ರೂಪೀಸ್ಗೆ ಈ ಫೋನ್ ನೋಡಬಹುದು. ಇದು 8GB 128GB ಸ್ಟೋರೇಜ್ ನ ಅವೈಲೇಬಲ್ ಇದೆ. 8GB 256GB ಸ್ಟೋರೇಜ್ ವೇರಿಯಂಟ್ ಸಹ ನಿಮ್ಗೆ ಇದರಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಸುಮಾರು ಕಲರ್ಸ್ ಇದೆ, ನೀವು ಇದನ್ನ ನೋಡಬಹುದು. ಮತ್ತೆ ಅಲ್ದೇನೆ ಇದರಲ್ಲಿ ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್, ಈ ಫೋನ್ ಲಾಂಚ್ ಆಗಿದ್ದು 70,000 ರೂಪಾಯಿ ಲಾಂಚ್ ಆಗಿದ್ದಂತ ಫೋನ್ ನಿಮ್ಗೆ ಅರ್ಧಕ್ಕಿಂತ ಕಮ್ಮಿ ಪ್ರೈಸ್ ಗೆ ಬರುತ್ತೆ. ನಿಮ್ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಇದೆಯಲ್ಲ, ಸೊ ಅದರಲ್ಲಿರೋ ಎಲ್ಲ ಫೀಚರ್ಸ್, ಅದರಲ್ಲಿರೋ ಪ್ರತಿಯೊಂದು ಫೀಚರ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಗೆ ಈ ಫೋನ್ ನ ತಗೊಬಹುದು. ಬಟ್ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಇದೆ, ಹೀಟಿಂಗ್ ಇಶ್ಯೂ ಇದೆ. ಸೊ ಹೀಟಿಂಗ್ ಇಶ್ಯೂ ಅನ್ನೋದನ್ನ ಒಂದು ಪಕ್ಕಕ್ಕೆ ಬಿಟ್ರೆ, ಹೀಟಿಂಗ್ ಇಶ್ಯೂ ಅಂದ್ರೆ ಅದು ಮ್ಯಾಟರ್ ಆಗುವಂತ ಹೀಟಿಂಗ್ ಇಶ್ಯೂ ಅಲ್ಲ. ಗೇಮಿಂಗ್ ಮಾಡ್ಬೇಕಾದ್ರೆ ಹೀಟ್ ಇಶ್ಯೂ ಇದರಲ್ಲಿ ಖಂಡಿತ ನೋಡೋದಕ್ಕೆ ಸಿಗುತ್ತೆ. ಸೊ ಅದರಿಂದ ನೀವು ಈ ಫೋನ್ ನ ಕನ್ಸಿಡರ್ ಮಾಡಬಹುದು. ಸೊ ಅದರಿಂದ ನನ್ನ ಒಪಿನಿಯನ್ ಏನಂದ್ರೆ, ನೀವು ಪಕ್ಕಾ ಗೇಮಿಂಗ್ ಗೆ ಅಂದ್ರೆ ನಾನು ಇವಾಗ ಜಸ್ಟ್ ಹೇಳಿದ್ನಲ್ಲ, ರಿಯಲ್ಮಿ GT60 ಹೋಗ್ಬೋದು. ಇಲ್ಲಾಂದ್ರೆ ನೀವು ಸ್ಯಾಮ್ಸಂಗ್ ಲವರ್ ಆಗಿದ್ರೆ ನೀವು ಈ ಫೋನ್ ನ ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ರಿಯಲ್ಮಿ 13 Pro Plus ಅಂದ್ಬಿಟ್ಟು ಈ ಫೋನ್ ಬಂದ್ಬಿಟ್ಟು ನಮ್ಗೆ ಅಮೆಜಾನ್ ಅಲ್ಲಿ ಜಸ್ಟ್ 27,999 ಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಫೋನ್ ನ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ನೋಡಬಹುದು. ಇದರಲ್ಲಿ ನಮಗೆ SBI ಕ್ರೆಡಿಟ್ ಕಾರ್ಡ್ ಮೇಲೆ 1,750 ರೂಪಾಯಿ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಲ್ಲಿ ಅಡಿಷನಲ್ ಡಿಸ್ಕೌಂಟ್ಸ್ ಸಹ ಇದೆ. 10% ನೀವೇನಾದ್ರೂ EMI ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಅದ್ರದ್ದು ಒಂದು 1,250 ರೂಪಾಯಿ ಡಿಸ್ಕೌಂಟ್ ಇದೆ. ಆಲ್ಮೋಸ್ಟ್ ಇದರಲ್ಲಿ 3,000 ರೂಪಾಯಿ ಹೋಗಿ ನಮ್ಗೆ ಫೋನ್ 24,999 ಗಾದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಈ ಫೋನ್ ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ನೀವು ಅಂಡರ್ 30K ಅಂತ ಹೇಳ್ತಾ ಇದ್ದೀನಿ, ನೀವು ಕಾರ್ಡ್ ಡಿಸ್ಕೌಂಟ್ ಹೋದ್ರೆ ನಿಮ್ಗೆ ಅಂಡರ್ 25K ಈ ಫೋನ್ ಬರುವಂತದ್ದು. ನೀವು ಕಾರ್ಡ್ ಡಿಸ್ಕೌಂಟ್ ಇಲ್ಲ ಅಂದ್ರೂ ಸಹ ಈ ಪ್ರೈಸ್ ಪಾಯಿಂಟ್ ಗೆ ಈ ಫೋನ್ ಒಳ್ಳೇದು ಅಂತ ನಾನು ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು OnePlus ಕಡೆಯಿಂದ OnePlus Nord 4 5G. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 8GB 256GB ವೇರಿಯಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಅಮೆಜಾನ್ ಅಲ್ಲಿ 32,998 ರೂಪಾಯಿಗೆ ಆದ್ರೆ ಅವೈಲೇಬಲ್ ಇದೆ. ಸೊ ಈ ಫೋನ್ ನ ಜೊತೆಗೆ ನಮಗೆ 3,000 ರೂಪಾಯಿ ಕೂಪನ್ ಸಹ ಇದೆ. ಕೂಪನ್ ನ ತೆಗೆದಾಕಿದ್ರೆ ನಮ್ಗೆ ಇದು 30,000 ರೂಪೀಸ್ಗೆ ಬರುವಂತದ್ದು 29,998ಗೆ. ಸೊ ಇದ್ರ ಮೇಲೆ ಪ್ಲಸ್ ಅಡಿಷನಲ್ ಆಗಿ ನಿಮ್ಗೆ SBI ಕಾರ್ಡ್ ಮೇಲೆ 3,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಈ ಫೋನ್ ನಿಮ್ಗೆ 27,998 ರೂಪೀಸ್ಗೆ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ಬಂದ್ಬಿಟ್ಟು SBI ಕ್ರೆಡಿಟ್ ಕಾರ್ಡ್ ನ ಜೊತೆಗೆ 26,998 ಗಾದ್ರೆ ನೋಡೋದಕ್ಕೆ ಸಿಗುತ್ತೆ. ನಿಮ್ ಕಾರ್ಡ್ ಆಫರ್ ಇಲ್ಲ ಅಂದ್ರೂ ಪರವಾಗಿಲ್ಲ, 30,000 ರೂಪೀಸ್ಗೆ ನೀವು ಈ ಫೋನ್ ನ ಕಣ್ ಮುಚ್ಕೊಂಡು ತಗೊಬಹುದು. ಸೊ ಇದರಲ್ಲಿರೋ ಸ್ಪೆಸಿಫಿಕೇಶನ್ ಎಲ್ಲ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿದ್ರಲ್ಲ, ಎಲ್ಲ ಆಲ್ಮೋಸ್ಟ್ ಓಕೆ ಅಂತಾನೆ ಇರೋದನ್ನ ನಾನು ಲಿಸ್ಟ್ ಮಾಡಿರ್ತೇನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂಡರ್ 40K 35,000 ಒಳಗಡೆ ಫೋನ್ಗಳು ಕೇಳ್ತಾ ಇದ್ರೆ ನಿಮ್ಗೆ ಈ ಅಂಡರ್ 40K ಒಳಗಡೆನೆ ನಿಮ್ಗೆ 2 ಕ್ಯಾಟಗರಿನೂ ನಾನು ಲಿಸ್ಟ್ ಮಾಡಿದ್ದೀನಿ. ಯಾಕಂದ್ರೆ ಇದ್ರಲ್ಲಿ ಬರೀ ನಾನು ಚೂಸ್ ಮಾಡಿರೋದು ಎರಡೆರಡು ಫೋನ್ಗಳು. ಕಾರ್ಡ್ ಆಫರ್ ಹೋಗಿ ಒಂದ್ ಫೋನ್ ಬಂದ್ಬಿಟ್ಟು ಅಂಡರ್ 35,000 ಬರುತ್ತೆ, ಒಂದಲ್ಲ 2 ಫೋನ್ ಬರುತ್ತೆ. ಇನ್ನು 2 ಫೋನ್ ಬಂದ್ಬಿಟ್ಟು ಅಂಡರ್ 40,000 ಬರುತ್ತೆ. ಸೊ ಅದಕ್ಕೋಸ್ಕರ ಎರಡನ್ನು ಕಂಪೇರ್ ಮಾಡಿ ಅಂಡರ್ 40,000 ಅಂತ ನಾನು ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಮಗೆ ಗೂಗಲ್ Pixel 8 ಇಂದ ಈ ಫೋನ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಇದರ 8GB 128GB ಸ್ಟೋರೇಜ್ ವೇರಿಯಂಟ್ ಬಂದ್ಬಿಟ್ಟು 36,999 ಗಾದ್ರೆ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಮೇಲೆ ನೀವು 5% ಡಿಸ್ಕೌಂಟ್ ನ ಆಡ್ ಮಾಡ್ಕೊಂಡ್ರು ಎಷ್ಟಾಗುತ್ತೆ 1,800 ರೂಪಾಯಿ ಡಿಸ್ಕೌಂಟ್ ಹೋಗಿ ನಿಮ್ಗೆ ಒಂದು 35,000 ರೇಂಜ್ ಗಾದ್ರೆ ಸಿಗುತ್ತೆ. ಅದಕ್ಕೆ ಅಂದ್ಬಿಟ್ಟು ನಾನು 35 ಅಂತ ನಾನು ಫಸ್ಟ್ ಹೇಳಿದ್ದು. ಸೊ ಈ ಫೋನ್ 35,000ಗೆ ದಿ ಬೆಸ್ಟ್ ಫೋನ್ ಅಂತ ರೆಕಮೆಂಡ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು iQOO Neo 9 Pro ಅಂದ್ಬಿಟ್ಟು ಈ ಫೋನ್ ಬಂದ್ಬಿಟ್ಟು ನಮ್ಗೆ ಅಮೆಜಾನ್ ಅಲ್ಲಿ ಅವೈಲೇಬಲ್ ಇದು 35,999 ರೂಪಾಯಿಗೆ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಮೇಲೆ ನಮಗೆ ಸೇಮ್ 1,500 ರೂಪಾಯಿ SBI ಕ್ರೆಡಿಟ್ ಕಾರ್ಡ್ ನ ಡಿಸ್ಕೌಂಟ್ ಇರುತ್ತೆ. ಸೊ ಈ ಫೋನ್ ನೀವು ಕಾರ್ಡ್ ಡಿಸ್ಕೌಂಟ್ ಇರ್ಲಿ ಇಲ್ಲದೆ ಇರ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. SBI ನ ಕಾರ್ಡ್ ಇದ್ರೆ ನಿಮಗೆ 34,500 ರೂಪೀಸ್ ಆದ್ರೆ ನಿಮ್ಗೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಫೋನ್ ಬಂದ್ಬಿಟ್ಟು ಈ ಪ್ರೈಸ್ ಪಾಯಿಂಟ್ ಅಲ್ಲಿ Snapdragon 8 Gen 2 ಪ್ರೊಸೆಸರ್ ನೊಂದಿಗೆ ಬರ್ತಾ ಇರುವಂತ ಫೋನ್ ಇದಾಗಿದ್ದು. ಇದರಲ್ಲಿ ಸೂಪರ್ ಕಂಪ್ಯೂಟಿಂಗ್ Q1 ಚಿಪ್ ನ ಸಹ ಯೂಸ್ ಮಾಡಿರ್ತಾರೆ. ಫ್ಲಾಗ್ಶಿಪ್ ಲೆವೆಲ್ ನ Sony IMX 920 ಕ್ಯಾಮ್ರಾ ಸಹ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು. ಸೊ ಇದು ಬಂದ್ಬಿಟ್ಟು 8GB 256GB ವೇರಿಯಂಟ್. ನಮ್ಗೆ ರೆಡ್ ಕಲರ್ ಸ್ವಲ್ಪ ಯೂನಿಕ್ ಆಗಿ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ ಪ್ರಿಫರ್ ಮಾಡಿದ್ರೆ ಈ ಕಲರ್ ನ ಪ್ರಿಫರ್ ಮಾಡಿ ಅಂತ ನನ್ನ ಪರ್ಸನಲ್ ಸಜೆಷನ್. ನೀವೇನಾದ್ರೂ 35,000 ಒಳಗಡೆ ಫೋನ್ ನೋಡ್ತಿದ್ರೆ 2 ಫೋನ್ಗಳು ಹೇಳಿದ್ದೀನಿ. ನೆಕ್ಸ್ಟ್ 2 ಫೋನ್ಗಳು ಬಂದ್ಬಿಟ್ಟು ನಮ್ಗೆ ಇದೇ ಕ್ಯಾಟಗರಿಗೆ ಆದ್ರೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾಲಕ್ಸಿ S23 ಈ ಫೋನ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ 37,999 ಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದ್ದು. ಮತ್ತೆ ಅಮೆಜಾನ್ ಅಲ್ಲಿ ನಮ್ಗೆ 49,990 ಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದಕ್ಕಿಂತ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಈ ಫೋನ್ ಬೈ ಮಾಡೋದು ಬೆಸ್ಟ್. ಕಾರ್ಡ್ ಡಿಸ್ಕೌಂಟ್ ಇದ್ರೆ ಸೇಮ್ 5% ಡಿಸ್ಕೌಂಟ್ ಇರುತ್ತೆ. ಇದರ ಸ್ಪೆಸಿಫಿಕೇಶನ್ ಎಲ್ಲ ನಾನು ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. S23 ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 2 ವರ್ಷ ಹಳೆ ಫೋನ್ ಅಂತ ಹೇಳ್ಬೋದು. ಸೊ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ನೀವು ಇವೇನಾದ್ರೂ ಫೋನ್ ನೋಡ್ತಿದ್ರೆ ನೀವು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಈಸಿಯಾಗಿ ಬೈ ಮಾಡಬಹುದು. ಯಾಕಂದ್ರೆ ಸ್ಯಾಮ್ಸಂಗ್ S23 ಬಂದ್ಬಿಟ್ಟು ಆಲ್ಮೋಸ್ಟ್ ಫ್ಲಾಗ್ಶಿಪ್ ಫೋನ್ ಲೆವೆಲ್ ಇದು. ಸೊ ಅದರಿಂದ ನೀವು ಈ ಫೋನ್ ನ ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ಅಂಡರ್ 40,000
ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ರಿಯಲ್ಮಿ GT6 ಅಂದ್ಬಿಟ್ಟು ಈ ಫೋನ್ ಬಂದು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಒಳ್ಳೆ ಡೀಲ್ ಇದೆ. 40,999 ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಮೆಜಾನ್ ಅಲ್ಲಿ 44,395 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನ ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡೋದೇ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಇದ್ರ ಜೊತೆಗೆ ನೀವೇನಾದ್ರು ಕಾರ್ಡ್ ಡಿಸ್ಕೌಂಟ್ ಏನಾದ್ರು ಅಪ್ಲೈ ಮಾಡಿದ್ರೆ ನಿಮ್ಗೆ 5% ಡಿಸ್ಕೌಂಟ್ ಸಿಗುತ್ತೆ. ಆದ್ರಿಂದ ನಿಮ್ಗೆ ಈ ಫೋನ್ ಬಂದ್ಬಿಟ್ಟು 39,000ಗೆ ಈ ಫೋನು ನಿಮ್ಗೆ ಸಿಗ್ಬಹುದು. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಎರಡು ಇದೆ ಇದರಲ್ಲಿ, 35,000 ಅಂಡರ್ ಇದೆ, 40,000 ಅಂಡರ್ ಇದೆ ಅಂದ್ಬಿಟ್ಟು. ಸೊ ಎರಡನ್ನು ಸಪ್ರೇಟ್ ಮಾಡೋದಕ್ಕಿಂತ ಎರಡನ್ನು ಒಂದೇ ಇದರಲ್ಲಿ ತಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ 50,000 ಒಳಗಡೆ ಒಂದು ಒಳ್ಳೆ ಫೋನ್ಗಳು ನೋಡಿದ್ರೆ 4 ಫೋನ್ಗಳನ್ನ ಲಿಸ್ಟ್ ಮಾಡಿದೀನಿ. ಇಲ್ಲೂ ಅಷ್ಟೇ 45 ಅಂಡರ್ ಒಂದು ಸಿಗುತ್ತೆ, 50 ಅಂಡರ್ ಒಂದು ಸಿಗುತ್ತೆ. ಸೊ ನೀವು ಇದನ್ನ ನೋಡಬಹುದು. ಇದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ವಿವೋ V30 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ವಿವೋ V30 ಅಲ್ಲ, ವಿವೋ V30 Pro. ಈ ಫೋನ್ ನ 12GB 512GB ವೇರಿಯಂಟ್ ನಮಗೆ 45,990 ರೂಪಾಯಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ 8GB 256GB ವೇರಿಯಂಟ್ 38,445 ರೂಪಾಯಿಗೆ ನೋಡೋದಕ್ಕೆ ಅಮೆಜಾನ್ ಅಲ್ಲಿ ಸಿಗ್ತಾ ಇದೆ. ಫ್ಲಿಪ್ಕಾರ್ಟ್ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸೊ ಇದ್ರ ಜೊತೆಗೆ ನೀವೇನಾದ್ರೂ ಕಾರ್ಡ್ ಡಿಸ್ಕೌಂಟ್ ನ ನೋಡೋದಾದ್ರೆ ಈ ಫೋನ್ ನ 8GB ಮತ್ತೆ 256GB ವೇರಿಯಂಟ್ 12GB 512GB ವೇರಿಯಂಟ್ ಎರಡೂ ನಮಗೆ ಬೆಸ್ಟ್ ಡೀಲ್ ಅಮೆಜಾನ್ ಅಲ್ಲೇ ನೋಡೋದಕ್ಕೆ ಸಿಗ್ತಾ ಇರೋದು. ಎರಡ್ರ ಮೇಲೂ ನಮ್ಗೆ ಆಲ್ಮೋಸ್ಟ್ 3,000 ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಹೈ ಎಂಡ್ ವೇರಿಯಂಟ್ ಹೋದ್ರೆ ಇದು 50,000 ಅಂಡರ್ ಬರುತ್ತೆ. ಸೊ ನೀವು ಇದರಲ್ಲಿರೋ 8GB 256GB ವೇರಿಯಂಟ್ ಹೋದ್ರೆ ನಿಮ್ಗೆ ಅಂಡರ್ 40,000ಗೆ ಈ ಫೋನ್ ಸಿಗುವಂತದ್ದು. ಇದರಲ್ಲಿ ನಂಗೆ ಪರ್ಸನಲ್ ಆಗಿ ಬ್ಲೂ ಕಲರ್ ಇಷ್ಟ ಆಯ್ತು. ನಿಮ್ಗೆ ಬ್ಲಾಕ್ ಇಷ್ಟ ಆದ್ರೆ ನೀವು ಬ್ಲಾಕ್ ತಗೊಬಹುದು. ಅಂಡರ್ 50,000 ಅಲ್ಲಿ ನಾನು ಒಂದು ಬೆಸ್ಟ್ ಫೋನ್ ಆದ್ರೆ ಲಿಸ್ಟ್ ಮಾಡಿದೀನಿ. ಐಕೋ ಕಡೆಯಿಂದ ಬರುವಂತ ಐಕೋ 12 ಫೋನು ನಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ 64,990 ರೂಪಾಯಿಗೆ ನೋಡೋದಕ್ಕೆ ಸಿಗುವಂತ ಫೋನು ನಮ್ಗೆ ಅಮೆಜಾನ್ ಅಲ್ಲಿ ಜಸ್ಟ್ 49,999 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಮ್ಗೆ ಆಲ್ಮೋಸ್ಟ್ 15,000 ಫ್ಲಿಪ್ಕಾರ್ಟ್ ಅಲ್ಲಿ ಬತ್ತಿ ಇಡ್ತಾವ್ರೆ. ಏನಾ ಇವನೇನ ಬೆಜ್ಜನ್ ಗುರೈಸ್ತಾನೆ ಏನಂತ ಗೊತ್ತಿಲ್ಲ. ಈ ಸೇಲಲ್ಲಿ ನಮ್ಮ ಪಾಂಡಾಗ ಯಾವ್ದಾದ್ರು ಒಂದು ಹೊಸ ಫೋನ್ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ಇವನಿಗೆ ಯಾವ ಫೋನ್ ಕೊಡ್ಸೋಣ, ನೀವು ಏನಾದ್ರು ಐಡಿಯಾ ಇದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಫೋನ್ ಅವಶ್ಯಕತೆ ಇದೆಯಾ ಗೊತ್ತಿಲ್ಲ, ಇದೆಯೇನೋ ಕೇಳೋಣ, ನೋಡೋಣ. ನೀವು ಯಾವ್ದು ಹೇಳ್ತೀರಾ ಅದನ್ನ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಫೋನ್ ಮೇಲೆ ನಮಗೆ ಆಲ್ಮೋಸ್ಟ್ SBI ಕಾರ್ಡ್ ಮೇಲೆ 1,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ EMI ಅಲ್ಲೂ ನಮ್ಗೆ ಆಲ್ಮೋಸ್ಟ್ ಒಂದು 5,000 ರೂಪಾಯಿ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಸೇರಿದ್ರೆ 6,500 ರೂಪಾಯಿ ಡಿಸ್ಕೌಂಟ್ ಹೋಗಿ ಈ ಫೋನ್ ನಮಗೆ ಜಸ್ಟ್ 43,000-44,000 ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ನೀವು ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡಿ. ಸೊ ಫ್ಲಿಪ್ಕಾರ್ಟ್ ಅಲ್ಲೂ ಕೆಲವೊಂದು ಇದಾವೆ, ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಅಂಡರ್ 50,000 ನಮಗೆ Xiaomi 14 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನ್ ಬಂದ್ಬಿಟ್ಟು ಅಮೆಜಾನ್ ಅಲ್ಲಿ 47,999 ಗಿದ್ದು. ಇದೇ ಫೋನ್ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 60,000 ರೂಪಾಯಿಗೆ ನೋಡಕ್ ಸಿಗ್ತಾ ಇದೆ. ಇವರು 12,000 ರೂಪಾಯಿ ಎಕ್ಸ್ಟ್ರಾ ಹೊಡಿತಾ ಇದಾರೆ ಅಂದ್ರೆ ಯಾರಿಗಾದ್ರೂ ಆಗ್ಲಿ ಹೊಟ್ಟೆ ಉರಿಯುತ್ತೆ. ಈ ಫೋನ್ ಮೇಲೆ ನಾವೇನಾದ್ರೂ ನೋ ಕಾಸ್ಟ್ EMI ನ ಹಾಕೊಂಡ್ರೆ ನಮ್ಗೆ ಆಲ್ಮೋಸ್ಟ್ 5,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಈ 5,000 ರೂಪಾಯಿ ಡಿಸ್ಕೌಂಟ್ ನ ಕಳೆದ್ರೆ ಜಸ್ಟ್ ನಮ್ಗಿದು 42,999 ರೂಪಾಯಿಗೆ ದಿ ಬೆಸ್ಟ್ ಫೋನ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇದು ಬಿಟ್ರೆ ನೆಕ್ಸ್ಟ್ ಫ್ಲಾಗ್ಶಿಪ್, ನೆಕ್ಸ್ಟ್ ಅಂಡರ್ 50,000ಗೆ ನೀವು ತುಂಬಾ ಜನ ವೇಟ್ ಮಾಡ್ತಾ ಇರೋ ಒಂದೇ ಒಂದು ಫೋನ್ ನಾನು ರೆಕಮೆಂಡ್ ಮಾಡ್ತೀನಿ, iPhone 15. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು iPhone 15. ಈ ಫೋನ್ ಬಂದ್ಬಿಟ್ಟು ಅಂಡರ್ 50,000 ಅಂತ ಹೇಳೋದಕ್ಕಾಗಲ್ಲ, ಯಾಕಂದ್ರೆ 50,000 ರೂಪಾಯಿ ಕರೆಕ್ಟ್ ಆಗಿ ಪ್ರೈಸ್ ಆದ್ರೆ ತೋಗುತ್ತೆ. ಈ ಫೋನ್ ಬಂದ್ಬಿಟ್ಟು ನಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ 54,990 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಕಾರ್ಡ್ ಡಿಸ್ಕೌಂಟ್ ಎಲ್ಲ ಹೋದ್ರೆ ನಿಮ್ಗೆ ಒಂದು 50,500ರಿಂದ 51,000 ರೂಪಾಯಿಗೆ ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಹೇಳಿದ್ದು iPhone 16 ಯಾರು ಹೋಗ್ಬೇಡಿ ಅಂತ. ನೋಡಿ 16 ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 80,000 ಇದೆ. ಅದೇ ನಿಮ್ಗೆ 15 ಬಂದ್ಬಿಟ್ಟು 30,000 ರೂಪಾಯಿ ಡಿಸ್ಕೌಂಟ್ ಆದ್ರೆ ಸಿಗ್ತಾ ಇದೆ. 30,000 ಜಸ್ಟ್ 1 ಇಯರ್ ಡಿಫ್ರೆನ್ಸ್ ಗೋಸ್ಕರ ತಗೊಂಡ್ರೆ ಬೇರೆ ಏನು ಲಾಸ್ ಇಲ್ಲ ಅಂದ್ಬಿಟ್ಟು ನಾನು ಇದನ್ನ ಹೇಳ್ತಾ ಇದ್ದೀನಿ. ಐಫೋನ್ ಬಂದ್ಬಿಟ್ಟು ನಮ್ಗೆ ಅಮೆಜಾನ್ ಅಲ್ಲಿ 69,900 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಇದು ಆಲ್ಮೋಸ್ಟ್ ಎಷ್ಟು 14,000 ರೂಪಾಯಿ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಗೆ ಐಫೋನ್ಗಳ ಮೇಲೆ ಜಾಸ್ತಿ ಡೀಲ್ ಸಿಗುತ್ತೆ, ಆಂಡ್ರಾಯ್ಡ್ ಫೋನ್ಗಳ ಮೇಲೆ ನಮ್ಗೆ ಜಾಸ್ತಿ ಅಮೆಜಾನ್ ಅಲ್ಲಿ ಆದ್ರೆ ಡೀಲ್ಸ್ ನೋಡೋದಕ್ಕೆ ಸಿಗುತ್ತೆ. ಅಮೆಜಾನ್ ಅಲ್ಲಿ ಈ ಪ್ರೈಸ್ ಬರುತ್ತೆ, ಬಟ್ ಅಂದ್ರೆ ಸೇಲ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದ್ಮೇಲೆ ಬರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಐಫೋನ್ಗಳದ್ದು ಸಪರೇಟ್ ಅಮೆಜಾನ್ ಲಿಸ್ಟ್ ಇದೆ. ನಾನು ಆ ಲಿಸ್ಟ್ ನ ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಅಟ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಅಂತಾರಲ್ಲ, ಆ ರೀತಿ ಇನ್ನೊಂದು ಡೀಲ್ ಆದ್ರೆ ಹೇಳ್ತೇನೆ ನಿಮ್ಗೆ. iPhone 15 ಪ್ಲಸ್ ಬಂದ್ಬಿಟ್ಟು 60,499 ರೂಪಾಯಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಸೇಲ್ ಪ್ರೈಸ್ ಬಂದ್ಬಿಟ್ಟು 64,999 ರೂಪಾಯಿ ಇದ್ದು. ಇದರಲ್ಲಿ ನಿಮ್ಗೆ UPI ಆಫರ್ ಮತ್ತೆ ಎಕ್ಸ್ಚೇಂಜ್ ಆಫರ್ ಎರಡೂ ಹೋಗಿ 1,500 ರೂಪಾಯಿ UPI ಆಫರ್ ಸಿಗುತ್ತೆ, ಮತ್ತೆ ಬ್ಯಾಂಕ್ ಆಫರ್ ಸಿಗುತ್ತೆ. ಮತ್ತೆ ಇದರಲ್ಲಿ ಎಕ್ಸ್ಚೇಂಜ್ ಆಫರ್ 3,000 ರೂಪಾಯಿ ಸಿಗುತ್ತೆ. ನಿಮ್ಮ ಹತ್ರ ಏನಾದ್ರು ಹಳೆದು ತುಕಾಲಿ ಫೋನ್ ಇದ್ರೆ ಹಾಕ್ಬಿಟ್ಟು 3,000 ರೂಪಾಯಿ ಜೈ ಅನ್ನಿಸ್ಬಿಡಿ. ಸೊ ಇದರಲ್ಲಿ ನಿಮ್ಗೆ 60,499 ರೂಪಾಯಿಗೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ನಮ್ಗೆ EMI ಏನಾದ್ರು ಕನ್ವರ್ಟ್ ಮಾಡ್ಕೊಂಡ್ರೆ 58,999 ರೂಪಾಯಿಗೆ HDFC ಕಾರ್ಡ್ ಮೇಲೆ ಸಿಗುತ್ತೆ. ಅಥವಾ ಬೇರೆ ಯಾವ್ದಾದ್ರು ಕಾರ್ಡ್ ಇದ್ರೆ ಒಂದು 60,000 ರೂಪಾಯಿ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ಸೊ ಐಫೋನ್ಗಳದ್ದು ಬೇಕಂದ್ರೆ ನಾನು ಸಪರೇಟ್ ಲಿಸ್ಟ್ ಮಾಡ್ತೀನಿ, ಯಾವ ಫೋನ್ ಯಾವ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇರುವಂತ ಬೆಸ್ಟ್ ಡೀಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ಸೇಲ್ ಟೈಮ್ ಅಲ್ಲಿ ಸ್ವಲ್ಪ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಕ್ಟಿವ್ ಆಗಿರಿ. ಎವ್ರಿ 1 ಮಿನಿಟ್ ನಿಮ್ಗೆ ಹೊಸ ಡೀಲ್ಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಿಮ್ಮ ಡ್ರೀಮ್ ಏನಾದ್ರು ಇರುತ್ತಲ್ಲ ಕಮ್ಮಿ ಬಂದಾಗ ತಗೊಳ್ಳೋಣ ಅಂತ, ಅದನ್ನೇನಾದ್ರು ಇದ್ರೆ ಇವಾಗ ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ಸಾಲ ಮಾಡ್ಕೊಂಡು ಯಾರು ತಗೊಳಕ್ ಹೋಗ್ಬೇಡಿ. EMI ಗಳ ಮುಖಾಂತರ ತಗೊಳ್ಳೋದಾದ್ರೆ ಹೋಗ್ಲೇಬೇಡಿ. ನೋಡ್ಕೊಂಡು ಅವಶ್ಯಕತೆ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಾನು ಈ
ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಹೇಳಿರೋ ಈ ಫೋನ್ಗಳೆಲ್ಲ ನಾನು ಪರ್ಸನಲ್ ಆಗಿ ಟೆಸ್ಟ್ ಮಾಡಿ ನಾನು ಓಕೆ ಅಂತ ಹೇಳಿರೋ ಫೋನ್ಗಳು. ಸೊ ಇದನ್ನ ನೀವು ಒಂದ್ಸರಿ ಯೋಚನೆ ಮಾಡಿ, ಕಂಪ್ಲೀಟ್ ನನ್ನ ಮೇಲೆ ಡಿಪೆಂಡ್ ಆಗೋದು ಬೇಡ. ಈ ಪ್ರೈಸ್ ಪಾಯಿಂಟ್ಗಳು ಒಳಗಡೆ ಬೆಸ್ಟ್ ಫೋನ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಆ ಫೋನ್ ನ ತಗೊಳ್ಳಿ. ಮತ್ತೆ ಐಫೋನ್ಗಳಿಗೆ ಹೋಗೋದಾದ್ರೆ ಲೇಟೆಸ್ಟ್ ಫೋನ್ಗಳನ್ನ ತಗೊಂಬೇಡಿ. 1 ವರ್ಷ 2 ವರ್ಷ ಹಳೆ ಫೋನ್ಗಳನ್ನ ಪ್ರಿಫರ್ ಮಾಡಿ, ತುಂಬಾ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ಈ ಟೈಮಲ್ಲಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಒಂದು ಲೈಕ್ ಹಾಕಿರಿ. ಇನ್ನು ಇದೇ ರೀತಿ ವಿಡಿಯೋಸ್ ನಿಮಗೆ ಮುಂದೆ ಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಇಟ್ಕೊಂಡಿರಿ. ಫ್ಯೂಚರಲ್ಲಿ ಇದೇ ರೀತಿ ವಿಡಿಯೋಸ್ ನಿಮಗೆ ಡೈಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ.